ಅವ್ರು ಹೇಳ್ತಾ ಇದ್ರು. ಸೊ ಮಿನಿಮಮ್ ಒಂದು ಮಕ್ಳು ಇರಬೇಕು, ಮನೆಯಲ್ಲಿ ಮಕ್ಳು ಇರಬೇಕು ಅನ್ನುವಂಥದ್ದು ಒಂದಿದೆ. ಸೊ ಮನೇಲಿ ಮಕ್ಳು ಇರಬೇಕು ಅಂತ. ಆದರೆ ಅವ್ರು ಹೇಳ್ತಾ ಇರೋದು 3 ಮಕ್ಕಳನ್ನ ಹೆರಿ ಅಂತ ಹೇಳ್ತಾ ಇಲ್ಲ, ಮಗು ಇರಬೇಕು, ಮಗುನ ಮಾಡ್ಕೊಳ್ಳಿ. ಎಷ್ಟೇ ಆದರೂ ಗಂಡನೂ ಕೆಲಸ ಮಾಡ್ತಾರೆ, ಹೆಂಡತಿನೂ ಕೆಲಸ ಮಾಡ್ತಾರೆ. ಇವತ್ತು ಎಲ್ಲರೂ ಕೂಡ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾರೆ. ಗಂಡಂಗೆ ಹೆಂಡತಿ ಸಪೋರ್ಟ್ ಇದ್ದಾರೆ, ಹೆಂಡತಿಗೆ ಗಂಡ ಸಪೋರ್ಟ್ ಇದ್ದಾರೆ. ಆ್ಯಂಡ್ ಮೆಟರ್ನಿಟಿ ಲೀವ್ ಸಹ ಇದೆ, 6 ತಿಂಗಳಿದೆ ಅನ್ನುವಂಥದ್ದು ಒಂದಿದೆ. ಸೊ ಆರಾಮ್ಸೆ ನಾವು ಮಕ್ಕಳನ್ನ ನೋಡಿಕೊಂಡು ಅದಾದಮೇಲೆ ಇನ್ಯಾರನ್ನೋ ಟೇಕ್ ಕೇರ್ ಮಾಡಕ್ಕೆ ಕೊಟ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬೋದು ಅನ್ನೋಂಥದ್ದು ಅವರು ಆ ಒಂದು ಇದರಲ್ಲಿ ಹೇಳ್ತಿದ್ದಾರೆ. ಮೇಡಮ್ ಈಗ 6 ತಿಂಗಳು ಮೆಟರ್ನಿಟಿ ಲೀವ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ವರ್ಷಕ್ಕೆ ಒಂದೊಂದು ಹೇರಕ್ಕಾಗಲ್ಲ ಮೇಡಮ್. ಆ ಹೆಣ್ಣಿಗೂ ಒಂದು ತನ್ನದೇ ಆದ ಒಂದು ಗೌರವ ಇದೆ, ಒಂದು ಬೆಲೆ ಇದೆ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದಲ್ಲ ಎರಡಲ್ಲ 3 ಮಕ್ಕಳನ್ನ ಹೆತ್ತಿದ್ರು ಆ ಜವಾಬ್ದಾರಿನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ದೊಡ್ಡವರು ಹಿರಿಯರು ಇರ್ತಾಯಿದ್ರು. ಈಗ ಮನೆಯಲ್ಲಿ ದೊಡ್ಡವರು ಯಾರೂ ಇರೋದಿಲ್ಲ, ಗಂಡ ಹೆಂಡತಿ ತನ್ನ ಮಗು 3 ಜನ ಇರೋದ್ರಿಂದ ಆ ಮಗುನ ಯಾರು ನೋಡ್ಕೋತಾರೆ? ಕೇರ್ ಟೇಕರ್ ನೋಡ್ಕೋಬೇಕು. ಕೇರ್ ಟೇಕರ್ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆಮೇಲೆ ಒಂದು ಮಗು ಇವತ್ತು ಪ್ರೆಗ್ನೆಂಟ್ ಆದಮೇಲೆ ಸ್ಟಾರ್ಟ್ ಆದರೆ ಆ ಮಗುನ ಹೆರೋತಕ್ಕ ಎಷ್ಟು ಲಕ್ಷ ಖರ್ಚಾಗಿದೆ ಅಂತ ಅನುಭವ ಇರೋರಿಗೆ ಖಂಡಿತ ಅದು ಗೊತ್ತಾಗುತ್ತೆ. ಎಷ್ಟು ಖರ್ಚಾಗುತ್ತೆ? 2 ಲಕ್ಷ 3 ಲಕ್ಷ ಕಡಿಮೆ ಮೇಡಮ್. 3 ಲಕ್ಷದ ಮೇಲೇನೆ ಬೇಕು. ಒಂದು ಸಿಸೇರಿಯನ್ ಆದ್ರೆ ಇವತ್ತು 4-5 ಲಕ್ಷ ಬಿಲ್ ಮಾಡ್ತಾರೆ. ಹೌದು, ನಾರ್ಮಲ್ ಆದ್ರೆ 1-1.5 ಲಕ್ಷ ಮಾಡ್ತಾರೆ. ಅದಕ್ಕೆಲ್ಲ ರೆಡಿ ಇರಬೇಕು. ಇವರು 6 ತಿಂಗಳು ಮೆಟರ್ನಿಟಿ ಲೀವ್ ಕೊಡ್ತಾರೆ ಅಂತ ಅಂದ್ಬಿಟ್ಟು 2-3 ಮಕ್ಕಳು ಮಾಡ್ಕೊಂಡ್ರೆ ನಾವೇನು ಬೇರೆಯವ್ರು ಕೆಟ್ಟೋದ್ವಾ? ನಾವು ಹೆಣ್ಣು ಮಕ್ಕಳಿಗೆ ನಮ್ಮದೇ ಆದ ಒಂದು ಸ್ವತಂತ್ರ ಇಲ್ವಾ? ಆಯ್ತು 3 ಮಕ್ಕಳನ್ನ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ. 3 ಮಕ್ಕಳನ್ನ ಮಾಡ್ಕೊಂಡ್ರೆ ಗಂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಯಾವ ಗ್ಯಾರಂಟಿ ಇದೆ? ಈಗಿನ ಕಾಲದಲ್ಲಿ ಗ್ಯಾರಂಟಿ ಅಲ್ಲ, ಅವಾಗಿನ ಕಾಲದಲ್ಲೂ ಏನು ಗ್ಯಾರಂಟಿ ಇರ್ಲಿಲ್ಲ. ಮಕ್ಕಳನ್ನ ಅವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಮೇಡಮ್. ಮನೇಲೆ ಕೂತ್ಕೊಂಡು ಮೇಡಮ್ ಹೆಣ್ಣು ಮಕ್ಕಳೇ ಅಲ್ಲ, ಹೆಣ್ಣು ಮಕ್ಕಳು ಅವಾಗ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಮಕ್ಕಳನ್ನ ಹೇರೋ ಯಂತ್ರ ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಹೋಗ್ತಿದ್ರು, ಹೋಗಲ್ಲ ಅನ್ನುವಂಥದ್ದು ಕಡಿಮೆ ಹೋಗ್ತಾ ಇದ್ರು, ತುಂಬಾ ಕಡಿಮೆ. ಅವ್ರ ಕೆಲಸ ಇದ್ದಿದ್ದು ಇಷ್ಟೇ, ಮಕ್ಳು ಮಾಡ್ಕೊಬೇಕು, ಮನೇಲಿ ಇರ್ಬೇಕು, ಮನೆ ನೋಡ್ಕೊಬೇಕು, ಸಂಸಾರ ಮಾಡ್ಕೊಬೇಕು, ಇಷ್ಟೇ ಗಂಡಂಗೆ ಸೇವೆ ಮಾಡ್ಬೇಕು, ಇಷ್ಟೇ ಇತ್ತು. ಸೇವೆ ಮಾಡೋದೇ ಕೆಲಸ ಇದ್ದಿದ್ದು. ಅಂದ್ರೆ ನೀವು ಹೇಳ್ತಾ ಇರೋದು ಅವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಸೇವೆ ಮಾಡೋ ಕೆಲಸ 4 ಮಕ್ಕಳನ್ನ ಇರ್ತಾ ಇದ್ರು, ಮನೇಲಿ ಇರ್ತಿದ್ರು ಅಂತ. ಅವಾಗನು ಹಾಗಾದ್ರೆ ಹೆಣ್ಮಕ್ಳು ಡಾಕ್ಟರ್ ಆಗಿಲ್ವಾ, ಇಂಜಿನಿಯರ್ ಆಗಿಲ್ವಾ, ಲಾಯರ್ ಆಗಿಲ್ವಾ? ಎಷ್ಟು ಜನ ಇದ್ದಾರೆ? ಅವಾಗ ಎಷ್ಟು ಜನ ಡಾಕ್ಟರ್ ಇಂಜಿನಿಯರ್ ಇದ್ದಾರೆ? ಇವಾಗ ಎಲ್ಲಾರ ಮನೆಯಲ್ಲೂ ಒಂದೊಂದು ಡಾಕ್ಟರ್ ಇಂಜಿನಿಯರ್ ಅಂತ ಪಕ್ಕ ಇದೆ. ಅಲ್ಲ, ಅವಾಗಿನ ಎಜುಕೇಶನ್ ಸಿಸ್ಟಮ್ ಬೇರೆ, ಅವಾಗಿನ ಲೈಫ್ ಸ್ಟೈಲ್ ಬೇರೆ. ಅವಾಗ ಸುಲ್ಗಿತ್ತಿರ್ತಿದ್ರು, ನಾರ್ಮಲ್ ಡೆಲಿವರಿ ಮಾಡ್ತಿದ್ರು. ಏನೇ ಕಷ್ಟ ಆದ್ರೆ ನಾರ್ಮಲ್ ಡೆಲಿವರಿ ಆಗ್ತಿತ್ತು. ಇವಾಗ ಎಲ್ಲಿ ನಾರ್ಮಲ್ ಡೆಲಿವರಿ? ನಾವು ಹಾಸ್ಪಿಟಲ್ ಹೋಗಿ ದುಡ್ಡು ಖರ್ಚು ಮಾಡ್ಬೇಕು ಅಂತ ಮಗುನ್ ಮಾಡ್ಕೊಬಾರ್ದು ಅಂತ ನಾವು ಅಂತ ಹೇಳಲ್ಲ ಮೇಡಮ್. ಮಲ್ಟಿಪಲ್ ರೀಸನ್ಸ್ ಇದೆ, ಮಲ್ಟಿಪಲ್ ರೀಸನ್ಸ್ ಇದೆ. ಇವಾಗ ಬೇಕು ಒಂದು ಮಗುನ ನೋಡ್ಕೊಂಡು. ವಿಜಯಲಕ್ಷ್ಮಿ ಅವ್ರು ಏನ್ ಹೇಳ್ತೀರಾ? ನಾನು ಅನ್ಸುತ್ತೆ ಯಾವಾಗ ಮನಸ್ಥಿತಿ ಬದಲಾಯಿಸಿದರೆ ಪರಿಸ್ಥಿತಿ ಬದಲಾಗತ್ತೆ. ಇದು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಈ ದುರಂತಕ್ಕೆ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಬದಲಾದ ಮನಸ್ಥಿತಿ. ನಾವು ಹಳೆ ಕಾಲದ್ದು ಓಲ್ಡ್ ಈಸ್ ಗೋಲ್ಡ್ ಅಂದ್ಕೊಂಡು ನಮ್ಮ ಅಮ್ಮ ನಮ್ಮ ಅಜ್ಜಿಗಳು ಮಾಡಿದ್ರಿಂದ ನಾವಿವತ್ತು ಇದ್ದೀವಿ. ಅವ್ರು ಇಲ್ಲದೆ ಇದ್ದಿದ್ರೆ ನಾವು ಇರ್ತಾ ಇರಲಿಲ್ಲ. ಹಾಗಾಗಿ ಯೋಚನೆ ಮಾಡ್ಕೊಳ್ಳಿ, ದೇಶ ಉಳಿಬೇಕು ಅಂತಂದರೆ ಡೆಮೋಗ್ರಫಿ ಉಳಿಬೇಕು. ಇದನ್ನು ಎಷ್ಟೋ ದೇಶಗಳಲ್ಲಿ ನೋಡಿದರೆ ಎಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತೆ ಆ ದೇಶನೇ ಉಳಿಯೋದಿಲ್ಲ, ಆ ಸಂಸ್ಕೃತಿನೇ ನಾಶ ಆಗಿ ಹೋಗ್ಬಿಡುತ್ತೆ. ನಿಮಗೆ ನಿಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಹೆಮ್ಮೆ ಇದ್ದರೆ ನೀವು ಮಕ್ಕಳನ್ನು ಮಾಡ್ಕೊಳ್ಬೇಕು. ಮೊದಲೇದು ಒಂದು ಮಗು ಅದು ಒಂದು ಕಣ್ಣು ಕಣ್ಣಲ್ಲ ಅಂತ, 2 ಇರಬೇಕು, 3 ಇದ್ದರೆ ಇನ್ನೊಂದು ಉತ್ತಮ ಅಂತ. ಯಾಕಂತಂದ್ರೆ ಒಂದು ವಿದೇಶಕ್ಕೆ, ಒಂದು ದೇಶಕ್ಕೆ, ಒಂದು ಮನೆಗೆ ಅಂತ ಮಾಡ್ಕೊಂಡು. ಆದ್ರೆ ನನಗೆ 2 ಮಕ್ಕಳು, 4 ಮೊಮ್ಮಕ್ಕಳು. ನಿಮ್ಗೆ ಎಷ್ಟು ಮಕ್ಕಳು? 2 ಮಕ್ಕಳು, ಏನಮ್ಮ? 2 ಮಕ್ಕಳು ನಿಮ್ಗ? 2 ಮಕ್ಕಳು, 4 ಮೊಮ್ಮಕ್ಕಳು. ಓ, ಓಕೆ. ಅಂದ್ರೆ ಅವ್ರು ಹೇಳ್ತಾ ಇರೋದು ಎಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೂ ನಮ್ಗೆ 2 ಮಕ್ಕಳು ಬೇಕು. ಒಂದು ಫ್ಯಾಮಿಲಿ ಅಂದಾಗ 2 ಮಕ್ಕಳು ಇರಬೇಕು. ಇನ್ ಕೇಸ್ 3 ಆದ್ರೆ ಫೈನ್. ಒಂದು ಫಾರಿನ್ ಅಲ್ಲಿ ಇರ್ತಾರೆ, ಒಬ್ರು ಇಲ್ಲೆಲ್ಲೋ ವಿದೇಶಕ್ಕೆ ಒಂದು ದೇಶಕ್ಕೊಂದು ಅಂತಾರೆ. ಏನ್ ಮೇಡಮ್ ಅವ್ರು ಎಕ್ಸಾಂಪಲ್ ಕೊಟ್ಟಿರೋದು. ಒಂದು ದೇಶಕ್ಕೆ ಒಂದು ವಿದೇಶಕ್ಕೆ ಅಂತ ಅಂದ್ಬಿಟ್ರೆ ಒಂದು ಮನೆ ಕೆಲಸಕ್ಕ ಅಲ್ಲ, ಒಂದು ಮನೆ ಕೆಲಸಕ್ಕ ಒಂದು ದೇಶಕ್ಕೆ ಒಂದು ವಿದೇಶಕ್ಕೆ ಒಂದು ಮನೆ ಕೆಲಸ ಮಾಡ್ಕೋಬೇಡಿ. ಒಂದೇ ಹೆರ್ಬೇಕಾದ್ರೆ ಎಷ್ಟು ಕಷ್ಟ ಅನುಭವಿಸ್ತಾಳೆ ಅಂತ. ಈಗ ನನಗೂ 3 ಹೆಣ್ಣು ಮಕ್ಕಳಿದ್ದಾರೆ. ಜವಾಬ್ದಾರಿನ ಓದಿಸಿ ಇಲ್ಲಿ ತನಕ ನಾವು ಮಾಡಿದೀವಿ. ಹರಸಾಹಸ ಕಷ್ಟ ಲಕ್ಷಗಟ್ಲೆ ಕಳ್ಕೊಂಡಿದೀವಿ, ನಾವು ಲಕ್ಷಗಟ್ಲೆ ಖರ್ಚು ಮಾಡಿದೀವಿ. ಅದಕ್ಕೆ ಇವಾಗ ಏನೇನು ಸಾಕಪ್ಪ ಒಂದು ಸಾಕು ಅಂತಾರೆ. ದೇಶ ಉಳಿಬೇಕು, ದೇಶ ನಮ್ಮ ಭಾರತ ಉಳಿಬೇಕು, ದೇಶ ಉಳಿಬೇಕು ಅಂದ್ರೆ 3 ಹೆಣ್ಮಕ್ಳ 3 ಮಕ್ಕಳನ್ನ ಹೆರ್ತಾ ಹೋದ್ರೆ ಏನ್ ಮೇಡಮ್ ಅದು?
ಏನ್ ಹೇಳ್ತೀರಾ ಅಮ್ಮ ನಾನು ಹೇಳ್ತಾ ಇರೋದು ವೈಜ್ಞಾನಿಕವಾಗಿ ಮಾತಾಡ್ತಾ ಇರೋದು, ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಕೂಗಾಡ್ತಾ ಇಲ್ಲ ನಾನು. Emotional ಆಗಿ ಒಂದು ವೈಜ್ಞಾನಿಕವಾಗಿ ಬೇಕು. ಇಲ್ಲ ಮೇಡಮ್, ನಾನು ವಿಶ್ವದ ನಿಮ್ಮ ಮಾತಿಗೆ- ಎಲ್ಲ ಇದನ್ನ ನೋಡಿದಾಗ ಒಂದು ಸಂಸ್ಕೃತಿ ಒಂದು ಸಮಾಜ ಉಳಿಬೇಕು ಅಂತಂದ್ರೆ ಬರ್ತ್ ರೇಟು 2.1ಗಿಂತಲೂ ಜಾಸ್ತಿ ಇರಬೇಕು. ಅಂದ್ರೆ 2 ಅಥವಾ 3 ಮಕ್ಕಳು ಆಗ್ಲೇಬೇಕು. ಆವಾಗ ಮಾತ್ರ ಆ ಡೆಮೋಗ್ರಫಿ ಉಳಿಯುತ್ತೆ. ಮೂರ್ ಇಲ್ಲ ಹೆಣ್ಮಕ್ಳಿಗೆ ಯಾರ್ ಅಂತಂದ್ರೆ ನೋಡ್ಕೊಳ್ತಾರೆ ನಾವು ಮೇಡಮ್? ಉಳಿಯೋದಿಲ್ಲ. ಸರ್ಕಾರ ಏನೋ ಸವಲತ್ತು ಇದು ಕೊಡ್ತಾ ನಮ್ಗೆ? ವೈಜ್ಞಾನಿಕವಾಗಿ ಹೇಳ್ತಾ ಇರೋದು, ಸರ್ಕಾರದಿಂದ ನಮ್ಗೇನೋ ನಾನು ಸವಲತ್ತುಗಳಿದೆಯಾ? ಔಟ್ ಮೂರ್ ಆಫ್ ದ ಹೆಣ್ಮಕ್ಳು ಹ್ಯಾಟ್ ಹೇಳ್ತಾರೆ. ಮಾತಾಡ್ತಾ ಇಲ್ಲ.